ಪ್ರದೇಶಕ್ಕೆ ಬರ್ತವೆ. ಇದು ಕೂಡ ಅದನ್ನ ಸಂಪೂರ್ಣವಾಗಿ ನಿಖರವಾಗಿ ಹೇಳೋದು ಕಷ್ಟ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿದೆ. ಮತ್ತು ಮುಖ್ಯವಾಗಿ ಈ ಬೆಂಗಳೂರು, ಹಾಸನ, ಮಂಗಳೂರು ಹೈವೇ ಕಾಮಗಾರಿ ಆರಂಭ ಆಗೋದಕ್ಕೆ ಮೊದಲು ಇಷ್ಟೊಂದು ಘಟನೆಗಳು ಆಗ್ತಿರ್ಲಿಲ್ಲ. ಅದು ಆರಂಭ ಆದ್ಮೇಲೆ ಈಗ ಸ್ವಾಭಾವಿಕವಾಗಿ ಆನೆಗಳು ಪ್ರತಿ ವರ್ಷ ಅವುಗಳ ತಿರುಗಾಡುವಿಕೆ ಏನಿತ್ತು, ಮೈಗ್ರೇಷನ್ ರೂಟ್, ಅದು ತಡೆ ಆಗಿರೋದ್ರಿಂದ ಮತ್ತು ಅದರ ಜೊತೆಗೆ ಕೆಲವು ಭಾಗದಲ್ಲಿ ಎತ್ತಿನೊಳ್ಳೆದು ಸ್ವಲ್ಪ ಅಲ್ಲಿ ಲೋಕಲ್ ವಾಟರ್ ಲಿಫ್ಟಿಂಗ್ ಚೆಕ್ ಡ್ಯಾಮ್ಸ್ ಕೂಡ ಬಂದಿದೆ. ಇನ್ನು ಉಳಿದಿದ್ದ ಪ್ರದೇಶದಲ್ಲಿ ಪೈಪ್ ಹಾಕಿ ಮುಚ್ಚಿರೋ ಕಡೆ ಪರವಾಗಿಲ್ಲ. ಅಂದ್ರೆ ಒಂದೆರಡು ಕಡೆ ಅಲ್ಲಿ ವಾಟರ್ ನೀರು ಎತ್ತೋದಿಕ್ಕೆ ಚೆಕ್ ಡ್ಯಾಮ್ ಮಾಡಿದ್ದಾರೆ. ಅಂತ ಕಡೆಯಲ್ಲೂ ಸ್ವಲ್ಪ ಡಿಸ್ರಪ್ಷನ್ ಆಗಿದೆ. ಸೊ ಮುಖ್ಯವಾಗಿ ಈ ಬೆಂಗಳೂರು, ಹಾಸನ, ಮಂಗಳೂರು ಹೈವೇ ಬಂದ ಮೇಲೆ ಸ್ವಲ್ಪ ಮೂವ್ಮೆಂಟ್ ಡಿಸ್ರಪ್ಷನ್ ಆಗಿ ಅದು ಕೂಡ ಈ ಪ್ರೆಷರ್ ಬೇರೆ ಕಡೆಗೆ ಶಿಫ್ಟ್ ಆಗಿ ಅಲ್ಲಿ ಕಾನ್ಫ್ಲಿಕ್ಟ್ಸ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಸ್ವಾಭಾವಿಕವಾಗಿ ಆನೆಗಳು ಯಾವ ಒಂದು ದಾರಿಯಲ್ಲಿ ಓಡಾಡ್ತಾ ಇದ್ವು, ಈಗ ಅದು ಉಪಯೋಗದಲ್ಲಿ ಇಲ್ಲ. 16 ವರ್ಷಗಳಿಂದ ಇದ್ದಂತಹ ಅವುಗಳ ಮೈಗ್ರೇಷನ್ ರೂಟು ಅದು ಬಂದಾಗಿದೆ. ಈಗ ಅವು ಹೊಸ ಏರಿಯಾದಲ್ಲಿ ಓಡಾಡ್ತಾ ಇದ್ದಾವೆ. ಈ ಹೊಸ ಏರಿಯಾದಲ್ಲಿ ಈಗ ಕಾನ್ಫ್ಲಿಕ್ಟ್ ಹೆಚ್ಚಾಗಿದೆ. ಜೊತೆಗೆ ನಾವೆಲ್ಲ ಒಪ್ಪಬೇಕು, ಸಾಕಷ್ಟು ನಮ್ಮ ದೇಶದಲ್ಲಿ 1980 ಆ ನಂತರ ಏನು ಈ ವನ್ಯ ಜೀವಿಗಳ ಸಂರಕ್ಷಣೆಗೆ ಕೇಂದ್ರ ಆವತ್ತಿನ ಸರ್ಕಾರದಿಂದ ಆರಂಭ ಆದಂತ ಅನೇಕ ಪ್ರಯತ್ನಗಳು, ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಯತ್ನಗಳ ಪ್ರತಿಫಲವಾಗಿ ವನ್ಯಜೀವಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗಿದೆ ಕಾಲಕ್ರಮೇಣವಾಗಿ. ಇವೆಲ್ಲದರಿಂದಲೂ ಕೂಡ ಇವತ್ತು ಈ ಮಾನವ ಪ್ರಾಣಿ ಸಂಘರ್ಷ ಆಗ್ತಾ ಇದೆ. ಏನೇ ಆದರೂ ಇವೆಲ್ಲ ಪ್ರಾಣಹಾನಿ ಆದಾಗ, ಬೆಳೆ ಹಾನಿ ಆದಾಗ ಜನಕ್ಕೆ ನಾವು ಉತ್ತರ ಕೊಡೋದು ಬಹಳ ಕಷ್ಟ ವಿಷಯ. ಅದರಲ್ಲೂ ಪ್ರಾಣಹಾನಿ ಸಂಭವಿಸಿದಾಗ ಅಂತೂ ಅದಕ್ಕೆ ನಾವು ಏನು ನಷ್ಟ ಪರಿಹಾರ ಕೊಟ್ಟರು ಅದು ಯಾವುದೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಬೆಳೆ ಹಾನಿಯಲ್ಲೂ ಕೂಡ ಏನಾಗ್ತಾ ಇದೆ, ಭತ್ತ ಅಂತಹ ಏನು ಸೀಸನಲ್ ಕ್ರಾಪ್ ಆದ್ರೆ ಪರವಾಗಿಲ್ಲ. ಆದ್ರೆ ಅಡಿಕೆ ಮತ್ತು ದ್ರಾಕ್ಷಿ, ಇದು ಕಾಫಿ, ಇವೆಲ್ಲ ದೀರ್ಘಾವಧಿ ಬೆಳೆಗಳು. 15 ವರ್ಷದಿಂದ ಗಿಡ ಮರ ಬೆಳೆಸಿರ್ತಾರೆ. ಅದು ನಾಶ ಆದ್ರೆ ಮತ್ತೆ ಬೆಳೆಸಲಿಕ್ಕೆ 5-10 ವರ್ಷ ಆಗುತ್ತೆ. ಸೊ ಇವೆಲ್ಲ ಸಮಸ್ಯೆ ಜನಗಳಿಗೆ ಆಗ್ತಾ ಇರೋದು ಖಂಡಿತವಾಗಿ ಸರ್ಕಾರದ ಗಮನದಲ್ಲಿದೆ. ಅಷ್ಟನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರನೂ ಕೂಡ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಅರಣ್ಯ ಸಚಿವರು ಹಾಗೂ ಇಡೀ ಸರ್ಕಾರ ಇದರ ಬಗ್ಗೆ ಬಹಳ ಕಾಳಜಿಯನ್ನ ಇಟ್ಕೊಂಡಿದೆ. ಬಹಳ ಸಹಾನುಭೂತಿಯಿಂದಲೂ ಈ ವಿಷಯವನ್ನ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ತಡೆಗಟ್ಟುವ ಕ್ರಮಗಳಿಗೆ ಪ್ರತಿ ವರ್ಷ ಸಾವಿರಾರು ಕೋಟಿ ಖರ್ಚು ಕೂಡ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲಾನು ಕೂಡ ಇದೆ. ಈಗ ಹಾಸನದ ಪರಿಸ್ಥಿತಿ ಮಾತಾಡೋದಾದ್ರೆ, ಈ ಹಿಂದೆ ಸುಮಾರು ಒಂದು 30 ಕಿಲೋಮೀಟರ್ ಅಷ್ಟು ರೈಲ್ವೆ ಬ್ಯಾರಿಕೇಡಿಂಗ್ ಈಗಾಗಲೇ ಮಾಡಿ ಕೆಲವು ಪ್ರದೇಶದಲ್ಲಿ ಆಗ್ತಾ ಇದ್ದಂತಹ ತೊಂದರೆಗಳನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಆಗಿದೆ. ಇನ್ನೂ ಕೆಲವು ಪ್ರದೇಶದಲ್ಲಿ ರೈಲ್ವೆ ಬ್ಯಾರಿಕೇಡಿಂಗ್ ಆಗಬೇಕು. ಅದಕ್ಕೆ ಈಗಾಗಲೇ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಪ್ರಪೋಸಲ್ ಇದೆ. ಅದು ಅಪ್ರೂವ್ ಆದ್ರೆ ಮುಂದಿನ ದಿನ ಇನ್ನೂ ರೈಲ್ವೆ ಬ್ಯಾರಿಕೇಡಿಂಗ್ ಅನ್ನು ಎಕ್ಸ್ಟೆಂಡ್ ಮಾಡುವಂತ ಕೆಲಸ ಆಗುತ್ತೆ. ಜನಗಳದ್ದು ಮುಖ್ಯವಾಗಿ ಬೇಡಿಕೆ ಇರೋದು, ಬಹಳ ವರ್ಷಗಳಿಂದ ಕೆಲವು ಅಟ್ಲೀಸ್ಟ್ ಸ್ವಲ್ಪ ಆನೆಗಳನ್ನ ಇಲ್ಲಿಂದ ರಿಲೊಕೇಶನ್ ಮಾಡಬೇಕಂದ್ರೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು. ಇದು ಈ ಹಿಂದೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿ ಅದು ಕೇಂದ್ರ ಸರ್ಕಾರದಿಂದ ಕಾದು ಕೂಡ ಅನುಮೋದನೆ ಅದಕ್ಕೆ ಸಿಗಲಿಲ್ಲ. ಹಾಗಾಗಿ ಈಗ 2 ವರ್ಷ ಕಾದ ನಂತರ ಬೇರೆ ಒಂದು ಮಾರ್ಗವನ್ನ ಹುಡುಕಿ ಈಗ ರಾಜ್ಯ ಸರ್ಕಾರದ ಮಟ್ಟದಲ್ಲೇ ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಂಡು ಒಂದು ಪ್ರದೇಶವನ್ನು ಕೂಡ ಗುರುತಿಸಿ ಅಲ್ಲಿ ಸಾಫ್ಟ್ ರಿಲೀಸ್ ಸೆಂಟರ್ ಅಂತ ಕರೀತಾರೆ, ಒಂದು ರೀತಿ
ಅದೂ ಒಂಥರ ರಿಹಾಬಿಲಿಟೇಷನ್ ಸೆಂಟರ್. ಅದನ್ನ ಮಾಡುವಂತ ತೀರ್ಮಾನವನ್ನ ರಾಜ್ಯ ಸರ್ಕಾರ ಅಂತಿಮ ಹಂತದಲ್ಲಿ ಇದೆ, ಟೆಕ್ನಿಕಲ್ ಕಮಿಟಿಯಲ್ಲಿ ಕ್ಲಿಯರ್ ಆಗಿದೆ. ಅದನ್ನ ಮಾಡೋದಕ್ಕೆ ಹಣನೂ ಲಭ್ಯ ಇದೆ. ಹೈಕೋರ್ಟ್ ಒಂದು ಎಂಪವರ್ಡ್ ಕಮಿಟಿ ಇದೆ, ಹೈಕೋರ್ಟ್ ಇಂದ ಒಂದು ಪ್ರೊಸೀಜರ್ ಇದೆ. ಇಂತಹದ್ದು ಇಲ್ಲಿಂದ ಹಿಡಿದು ಬಿಡ್ಬೇಕಾದ್ರೆ ಹೈಕೋರ್ಟ್ನವರೇ ಕೆಲವು ಮಾರ್ಗಸೂಚಿಯನ್ನ ಕೊಟ್ಟಿದ್ದಾರೆ. ಆ ಮಾರ್ಗಸೂಚಿ ಪ್ರಕಾರವಾಗಿ ಒಂದು ಅಂತಿಮ ತೀರ್ಮಾನ ಮಾಡುವಂತ ಘಟ್ಟದಲ್ಲಿದೆ. ಹಣನೂ ಲಭ್ಯ ಇದೆ. ಅದು ನಾನು ಈಗಾಗಲೇ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಹತ್ರ ಮಾತಾಡಿದ್ದೇನೆ. ಅವರು ಇದಕ್ಕೆ ತಕ್ಷಣ ನಾವು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸೊ ನನ್ನ ನಿರೀಕ್ಷೆ ಪ್ರಕಾರ ಅವರು ಹೈಕೋರ್ಟ್ನ ಮಾರ್ಗಸೂಚಿ ಪ್ರಕಾರ ಒಪ್ಪಿಗೆ ಆಗುತ್ತೆ ಅಂತ ನಾನು ನಿರೀಕ್ಷೆ ಭರವಸೆಯನ್ನ ಇಟ್ಕೊಂಡಿದ್ದೇನೆ. ಅದಾಗಿ ಕಾಮಗಾರಿಗೆ ಹಣನೂ ತಯಾರಿರೋದ್ರಿಂದ ಬಹುಶಃ ಇನ್ನೊಂದು 6 ತಿಂಗಳಲ್ಲಿ ಇದನ್ನ ನಾವು ಕಾರ್ಯರೂಪಕ್ಕೆ ತಂದು ಇಲ್ಲಿಂದ ಆನೆಗಳನ್ನ ನಾವು ಪಾರ್ಷಿಯಲ್ ಆಗಿ, ಸಂಪೂರ್ಣವಾಗಿ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ, ಪಾರ್ಷಿಯಲ್ ಆಗಿ ಭಾಗಶಃ ಆನೆಗಳಿಂದ ಇಲ್ಲಿಂದ ಹಿಡಿದು ಆ ರಿಹಾಬಿಲಿಟೇಷನ್ ಸೆಂಟರ್ಗೆ ಶಿಫ್ಟ್ ಮಾಡುವಂತ ಕೆಲಸ ಒಂದು 6 ತಿಂಗಳಲ್ಲಿ ಮಾಡ್ತೇವೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಮಾಡಬೇಕು ಅಂತ ಅರಣ್ಯ ಇಲಾಖೆಯವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇವತ್ತು ನಾನು ಮೇಲಿನ ಅಧಿಕಾರಿಗಳು ಸಚಿವರ ಹತ್ರ ಕೂಡ ಇದನ್ನ ಆದಷ್ಟು ಶೀಘ್ರವಾಗಿ ಮಾಡ್ಲಿಕ್ಕೆ ಅವ್ರ ಹತ್ರನೂ ನಾನು ಒತ್ತಾಯ ಮಾಡ್ತೇನೆ. ಎರಡನೇದು, ಅದು ಆಗೋವರೆಗೆ ತತ್ಕ್ಷಣ ತಡೆಗಟ್ಟುವ ಕ್ರಮಗಳು ಮುಖ್ಯ ಅಂತ ನಾನು ಅವ್ರಿಗೆ ಮನವರಿಕೆ ಮಾಡಿದ್ದೇನೆ. ಅವರು ಟ್ರ್ಯಾಕಿಂಗ್ ಮಾಡೋದಕ್ಕೆ ಎಲ್ಲ ತಂತ್ರಜ್ಞಾನವನ್ನ ಉಪಯೋಗಿಸಿ, ಮಾನವರನ್ನ ಉಪಯೋಗಿಸಿ ಆನೆಗಳನ್ನ ಎಲ್ಲಿದ್ದಾವೆ, ಯಾವ ಕಡೆ ಹೋಗ್ತಾ ಇದ್ದಾವೆ, ಬರ್ತಾ ಇದ್ದಾವೆ ಅನ್ನೋದನ್ನ ಅನುಸರಣೆ ಮಾಡ್ತಾ ಇದ್ದಾರೆ. ಆದಾಗ್ಯೂ ಕೂಡ ಇನ್ನಷ್ಟು ನಿಖರವಾಗಿ ಟ್ರ್ಯಾಕಿಂಗ್ ಮಾಡಲೇಬೇಕು ಅಂತ ಅವರಿಗೆ ನಾನು ಇನ್ಸಿಸ್ಟ್ ಮಾಡಿದ್ದೇನೆ. ಈಗ ಅವ್ರ ಹತ್ರ ಸಿಬ್ಬಂದಿನೂ ಸುಮಾರು 165 ಜನ ಇದೇ ಕೆಲಸಕ್ಕೆ ಇದ್ದಾರೆ, ಆನೆಗಳನ್ನ ಅನುಸರಣೆ ಅಂದ್ರೆ ಟ್ರ್ಯಾಕಿಂಗ್ ಮಾಡೋದಕ್ಕೆ. ಸೊ ಅಷ್ಟಿರೋವಾಗ ಯಾಕೆ ಆನೆ ಯಾವ ಪ್ರದೇಶದಲ್ಲಿ ಇದೆ ಅಂತ ನಾವು ನಿಖರವಾಗಿ ಜನಗಳಿಗೆ ಮಾಹಿತಿ ಕೊಡೋದಕ್ಕೆ ಆಗೋದಿಲ್ಲ ಅಂತ ನಾನು ಅವರಿಗೆ ಇದೇ ಪ್ರಶ್ನೆಯನ್ನ ಹೇಳಿದ್ದೇನೆ. ಸೊ ಹಾಗಾಗಿ ಅದರಲ್ಲಿ ಏನಾದ್ರೂ ನ್ಯೂನ್ಯತೆ ಇದ್ರೆ ಅದನ್ನ ತಕ್ಷಣ ಸರಿಪಡಿಸಿಕೊಂಡು ಸುಧಾರಣೆ ಮಾಡಬೇಕು ಅಂತಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಅಂದ್ರೆ ಆನೆ ಮೂವ್ಮೆಂಟ್ಸ್ ಅನ್ನ 100ಕ್ಕೆ 100 ಅಲ್ಲದೆ ಆದ್ರೂ ಕೂಡ ಆದಷ್ಟು ನಿಖರವಾಗಿ ಟ್ರ್ಯಾಕಿಂಗ್ ಮಾಡಬೇಕು. ಮತ್ತು ಯಾವಾಗ ಮಾನವ ಸಂಚಾರ ಪ್ರದೇಶಕ್ಕೆ ಹತ್ರ ಬರ್ತಾ ಇದೆ ಆನೆ, ಅದನ್ನ ತಕ್ಷಣ ಅಲರ್ಟ್ ಮಾಡಬೇಕು. ಅಂದ್ರೆ 3 ಕಿಲೋಮೀಟರ್ ರೇಡಿಯಸ್, 5 ಕಿಲೋಮೀಟರ್ ರೇಡಿಯಸ್ ಅವರ ನಾರ್ಮ್ಸ್ ಪ್ರಕಾರ ಏನಿದೆ, ಆ ಸರಹದ್ದಿನ ಒಳಗಡೆ ಆನೆ ಬಂದ ಕೂಡಲೇ ಆ ಪ್ರದೇಶದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿ ಅದಕ್ಕೆ ಅವರ ಸಿಬ್ಬಂದಿಯನ್ನ ಅಲ್ಲಿಗೆ ಕಳಿಸಿ ಜನಗಳಿಗೆ ವಾರ್ನಿಂಗ್ ಕೊಡುವಂತಹ ಒಂದು ರ್ಯಾಪಿಡ್ ರೆಸ್ಪಾನ್ಸ್ ಸಿಸ್ಟಮ್ ಅನ್ನ ಈಗಲೂ ಇದೆ. ಬಟ್ ಇನ್ನಷ್ಟು ಅದನ್ನ ನಿಖರವಾಗಿ ಮಾಡಬೇಕು. ಈಗ ಜನರಲ್ ಆಗಿ ಇದೆ, ಸ್ವಲ್ಪ ಇದೆ, ಈಗಲೂ ಜನರಲ್ ಅಂದ್ರೆ ಸ್ವಲ್ಪ ಆಕ್ಯುರೇಟ್ ಇದೆ. ಬಟ್ ಆ ಆಕ್ಯುರೇಸಿ ಇನ್ನಷ್ಟು ನಿಖರ ಆಗ್ಬೇಕು. ನಿಖರ ಮಾಹಿತಿ ಕೊಟ್ರೆ ಮಾತ್ರ ಜನ ನಮ್ಗೆ ಸೂಚನೆಗೆ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ತಾರೆ. ಜನರಲ್ ಆಗಿ ವಾರ್ನಿಂಗ್ ಕೊಟ್ರೆ ಅಯ್ಯೋ ದಿನ ಹೇಳ್ತಾರೆ ಬಿಡಪ್ಪ ಯಾವತ್ತು ಏನೋ ಅಂತ ಹೇಳಿ ಜನ ತರ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಹೇಳಿದ್ದೇನೆ. ಸೊ 2 ಕಾಂಪೋನೆಂಟ್ ಇದರಲ್ಲಿ. ಒಂದು, ಏನೇ ಮಾಡಿ ಆದಷ್ಟು ಕೊನೆ ಹೆಜ್ಜೆಯವರೆಗೂ ಈ ಕೆಲವು ಎಲಿಫೆಂಟ್ಸ್ ಯಾವುಗಳು ಮಾನವ ಸಂಘರ್ಷ ಪ್ರದೇಶಕ್ಕೆ ಸಮೀಪ ಇದ್ದಾವೆ ಅಂತವುಗಳನ್ನ ಕೊನೆ ಗಳಿಗೆವರೆಗೂ ಅವುಗಳನ್ನ ಟ್ರ್ಯಾಕಿಂಗ್ ಮಾಡಬೇಕು. ಮತ್ತು ಬೆಳಗಿನ ಜಾವ ಅಲರ್ಟ್ ಕೊಡೋದಕ್ಕಿಂತ ಈ ಒಂದು ಊರಿಗೆ, ಈ ಒಂದು ವಸತಿ ಪ್ರದೇಶಕ್ಕೆ 5 ಕಿಲೋಮೀಟರ್ ದೂರದಲ್ಲಿ ಆನೆ ಇದೆ ಅಂತೇಳಿ ಹಿಂದಿನ ದಿನನೇ ಅಲರ್ಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿ, ನಾಳೆ ನೀವು ಸ್ವಲ್ಪ ಹುಷಾರಾಗಿಟ್ಕೊಳ್ಳಿ ಅಂತ ಅವರಿಗೆ ಮುನ್ಸೂಚನೆ ಕೊಡುವಂತಹ ಕೆಲಸ ಮಾಡಬೇಕು ಅಂತ ಅವ್ರಿಗೆ, ಇಲಾಖೆಯವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಯಾಕೆ ಅಂದ್ರೆ ಬಹುತೇಕ ಘಟನೆಗಳು ಆಗ್ತಾ ಇರೋದು ಬೆಳಗಿನ ಜಾವ 6ರಿಂದ 7 ಗಂಟೆ ನಡುವೆ. ಬಹುತೇಕ ಸೆಕೆಂಡ್ ಹೈಯೆಸ್ಟ್ ಆಗೋದು ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ. ಸೊ ಹಾಗಾಗಿ ಈ ಅವಧಿಯಲ್ಲಿ ಬೆಳಗಿನ ಜಾವ ಅಲರ್ಟ್ ಕೊಡೋದಕ್ಕೆ, ಅಲರ್ಟ್ ಜನಕ್ಕೆ ತಲುಪೋದಕ್ಕೂ ಟೈಮ್ ಆಗಲ್ಲ. ಅಷ್ಟೊತ್ತಿಗೆ ಅವ್ರಿಗೆ ಎದ್ದು ಹೊಲದ ಹತ್ರ, ನಾವು ತೋಟದ ಗದ್ದೆ ಹತ್ರ ಹೋಗ್ಬಿಟ್ಟಿರ್ತಾರೆ. ಆಗ ಅಲರ್ಟ್ ಕೊಟ್ಟರು ಅವ್ರಿಗೆ ತಲುಪೋದಿಲ್ಲ. ಸೊ ಈ ರೀತಿ ಆಗ್ತಾ ಇದೆ.
ಸೊ ಅದಕ್ಕೆ ಸ್ವಲ್ಪ ಹಿಂದಿನ ದಿನ ಸಂಜೆನೆ ಅಲರ್ಟ್ ಅನ್ನ ಪಾಸ್ ಆನ್ ಮಾಡುವಂತಹದ್ದು ಮಾಡಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೇನೆ. ಮತ್ತು ಇದನ್ನ ಅಲರ್ಟ್ಗಳು ಕೂಡ ಜನರಲ್ ಆಗಿ ಕೊಡೋದ್ರ ಬದಲಿಗೆ ನಿರ್ದಿಷ್ಟ ಪ್ರದೇಶಕ್ಕೆ ನಿರ್ದಿಷ್ಟವಾಗಿ ಸೂಚನೆ ಹೋಗ್ಬೇಕು. ಇದನ್ನ ನೀವು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ನಾನು ಹೇಳಿದ್ದೇನೆ. ಮೂರನೇದು, ಸ್ಥಳೀಯವಾಗಿ ಅಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿ ಇರ್ತಾರೆ. ಗ್ರಾಮ ಪಂಚಾಯತಿಯಲ್ಲಿ PDO, ಸೆಕ್ರೆಟರಿ, ಆಮೇಲೆ ಬಿಲ್ ಕಲೆಕ್ಟರ್, ವಾಟರ್ ಮ್ಯಾನು, ಇವರೆಲ್ಲ ಇರ್ತಾರೆ. ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹಾಯಕರು ಇರ್ತಾರೆ. ಹಾಗೆ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ, ವಿಲೇಜ್ ಅಕೌಂಟೆಂಟ್ ಇರ್ತಾರೆ, ಮತ್ತು ಆ ಕೆಲವು ಗ್ರಾಮಗಳಲ್ಲಿ ಆಶಾ ಸೂಚನೆಯನ್ನ ಪರಿಣಾಮಕಾರಿಯಾಗಿ ಜನಕ್ಕೆ ತಲುಪಿಸೋದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಅನ್ನ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ರಚನೆ ಮಾಡಿ ಅಂತ ನಾನು ಹೇಳಿದ್ದೇನೆ. ಅವರು DC ಅವರು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನು ಸೂಚನೆ ಕೊಡ್ತಾರೆ ಅದನ್ನ ಆ ಟಾಸ್ಕ್ ಫೋರ್ಸ್ ಅವರು ಗ್ರೌಂಡ್ ಲೆವೆಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಜನಕ್ಕೆ ಇನ್ಫಾರ್ಮೇಶನ್ ಅನ್ನ ಪಾಸ್ ಆನ್ ಮಾಡಬೇಕು. ಪ್ರಿವೆಂಟಿವ್ ಸ್ಟೆಪ್ಸ್, ತಡೆಗಟ್ಟುವ ಮುಂಜಾಗ್ರತೆ ಕ್ರಮಗಳನ್ನ ಈ ಟಾಸ್ಕ್ ಫೋರ್ಸ್ ನವರು ತಗೊಳ್ಬೇಕು. ಸೊ ಆವಾಗ ಜನಗಳನ್ನ ಸ್ವಲ್ಪ ನಾವು ಈ ಮುನ್ಸೂಚನೆ ಕೊಟ್ಟಂಗ ಆಗುತ್ತೆ. ಇದು ಮೂರನೇ ವಿಷಯ. ನಾಲ್ಕನೇದು, ಮುನ್ಸೂಚನೆ ಕೊಟ್ಟ ಮೇಲೇನು ಕೂಡ ಅವರ ಮುನ್ಸೂಚನೆಯನ್ನ ಜನ ಅನುಸರಣೆ ಮಾಡಬೇಕು. ಈಗ ನಾವು ಕಳೆದ 1 ವರ್ಷದಿಂದ ನಿರಂತರವಾಗಿ ಹೇಳ್ತಾ ಇದ್ದೇವೆ, ಮುಂಜಾನೆ ನೀವು ಏನೇ ಚಟುವಟಿಕೆ ಮಾಡುವಾಗ ಆದಷ್ಟು ನೀವು 8 ಗಂಟೆಗೆ ಮೊದಲು, ಅಂದ್ರೆ ಅಧಿಕೃತ ಆದೇಶದಲ್ಲಿ 9 ಗಂಟೆ ಅಂತ ಇದೆ. ನಾನು ಅದನ್ನ ಯಾಕಂದ್ರೆ ಜನ 9 ಗಂಟೆ ಅಂದ್ರೆ ಸ್ಕೂಲು, ಜಮೀನು 9 ಗಂಟೆವರೆಗೂ ಕಾದ್ರೆ ತುಂಬಾ ತೊಂದರೆ ಆಗುತ್ತೆ ಅಂತೇಳಿ ನೋ ಗವರ್ಮೆಂಟ್ ಆರ್ಡರ್ 9 ಗಂಟೆ ಅಂತ ಇದ್ರು. ನಾನು ಪ್ರಾಕ್ಟಿಕಲ್ ಒಂದು 8 ಗಂಟೆಗೆ ಮೊದಲು ಏನೇ ಚಟುವಟಿಕೆ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಎಸ್ಪೆಷಲಿ ಒಂದು ವಾರ್ನಿಂಗ್ ಬಂದ ಮೇಲೆ ಅಂತೂ ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕು. ಹಾಗೇನೆ ಸಾಯಂಕಾಲ 6 ಗಂಟೆ ನಂತರನೂ ಕೂಡ ಓಡಾಡುವಾಗ ಈ ಘಟನೆಗಳಾಗ್ತವೆ. ಸೊ ಅದನ್ನು ಕೂಡ ಜನ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಬೇಕು. ನಾನು ಅವ್ರಿಗೆ ನೀವು ಎಲ್ಲ ಕೈ ಕಾಲು ಕಟ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳೋದಿಲ್ಲ. ನನಗೂ ಅರ್ಥ ಆಗುತ್ತೆ, ಅವ್ರು ಬದುಕಬೇಕಾಗಿದೆ, ಜೀವನ ನಡೆಸಬೇಕಾಗಿದೆ, ಎಲ್ಲ ನಿಜ. ಆದ್ರೆ ಎಸ್ಪೆಷಲಿ ಅಲರ್ಟ್ ಇರುವಾಗ ಅಲರ್ಟ್ ಅನ್ನ ಯಾರು ಕೂಡ ವೈಲೇಷನ್ ಮಾಡಬಾರ್ದು ಅಂತ ನಾನು ಜನಗಳಿಗೆ ಗಂಭೀರವಾಗಿ ಒತ್ತಾಯ ಮಾಡ್ತಾ ಇದ್ದೇನೆ. ಪ್ಲಸ್ ನಾನು DC ಅವರಿಗೆ, ಪೊಲೀಸ್ ಅವರಿಗೆ ಮತ್ತು ನಮ್ಮ ಅರಣ್ಯ ಇಲಾಖೆಯವರಿಗೆ ಹೇಳಿದ್ದೇನೆ, ಏನಾದ್ರೂ ಈ ಟಾಸ್ಕ್ ಫೋರ್ಸ್ ಅಥವಾ ಅರಣ್ಯ ಇಲಾಖೆ ಸಿಬ್ಬಂದಿಯ ಸೂಚನೆಗಳನ್ನ ಯಾರಾದ್ರೂ ವೈಲೇಷನ್ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಕೂಡ ಮಾಡಬೇಕು. ಇದರಲ್ಲಿ ನಾವು ನೋ ಕಾಂಪ್ರಮೈಸ್. ಯಾಕೆಂದ್ರೆ ಸರ್ಕಾರನೂ ತನ್ನ ಪ್ರಯತ್ನ ಗಂಭೀರವಾಗಿ ಮಾಡ್ಬೇಕು, ಅದ್ ನಾನು ಒಪ್ಕೊಳ್ತೇನೆ. ಆದ್ರೆ ನಮ್ಮ ಜವಾಬ್ದಾರಿಯನ್ನ ನಾವೆಲ್ಲರೂ ನಿರ್ವಹಣೆ ಮಾಡಬೇಕು. ಆವಾಗ ಮಾತ್ರ ನಾವು ಈ ಅನಾಹುತಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ. ನಾವು ಎಲ್ಲೋ ಒಂದು ಕಡೆ ಎಲ್ಲಾರ ಬಗ್ಗೆನೂ ನಾನು ಹೇಳೋದಿಲ್ಲ, ಆದ್ರೆ ಕೆಲವರು ಬೇಜವಾಬ್ದಾರಿಯಿಂದ ನಡ್ಕೊಳ್ತಕ್ಕಂಥದ್ದು ಕೂಡ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಸಂಗತಿನೇ. ಅಂತ ಪರಿಸ್ಥಿತಿ ಬಂದಾಗ ಅವ್ರ ಮೇಲೆ ಕೇಸು ಕೂಡ ನೀವು ದಾಖಲು ಮಾಡಬೇಕು. ಪೊಲೀಸವ್ರಿಗೂ ಹೇಳಿದ್ದಾನೆ, ಕೇಸು ದಾಖಲೆ ತಗೊಳ್ಬೇಕು ಅಂತ ಹೇಳಿ. ಸೊ ಒಟ್ಟಾರೆ ನಮ್ದು ಉದ್ದೇಶ ಇದು, ಪ್ರಕೃತಿ ನಮ್ಮ ಹತೋಟಿಯಲ್ಲಿ ಇಲ್ಲ. ನಾವು ಹೇಳ್ದಂಗೆ ಪ್ರಕೃತಿ ಕೇಳೋದಿಲ್ಲ. ಆದ್ರೂ ಕೂಡ ಒಂದು ಕಡೆ ಸರ್ಕಾರದ ಪ್ರಯತ್ನ, ಇನ್ನೊಂದು ಕಡೆ ಜನಗಳು ಸ್ವಲ್ಪ ಜವಾಬ್ದಾರಿ ಮತ್ತು ಸಹಕಾರ, ಇವೆರಡೂ ಒಂದುಗೂಡಿಸಿ ಆದಷ್ಟು ಇಂತಹ ಘಟನೆಗಳನ್ನ ತಡೆಗಟ್ಟಬೇಕು ಅನ್ನುವಂತಹದ್ದು ನಮ್ಮ ಪ್ರಯತ್ನ. ಇಲ್ಲಿಗೂ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಲೂ ಕೂಡ, ಆದ್ರೆ ಇನ್ನೂ ಹೆಚ್ಚು, ಇನ್ನೂ ನಿಖರ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ನಾನು ಅವ್ರಿಗೂ ಹೇಳಿದ್ದೇನೆ. ನಾವು ಕೂಡ ಆ ದಿಕ್ಕಿನಲ್ಲಿ ಹೆಚ್ಚಿನ ಪ್ರಯತ್ನವನ್ನ ಮಾಡ್ತೇವೆ. ಜನಗಳು ಕೂಡ ಸಹಕಾರ ಕೊಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ಎಸ್ಟೇಟ್ಗಳಲ್ಲೂ ಕೆಲವು ಕಡೆ ಆಗಿದೆ, ಅಲ್ಲೂ ಕೂಡ ಬೆಳಿಗ್ಗೆ 7 ಗಂಟೆಗೆಲ್ಲ ಎಸ್ಟೇಟ್ ಒಳಗಡೆ ಆಗಿದೆ. ಎಸ್ಟೇಟ್ ಓನರ್ಸು ಸಹ ಜವಾಬ್ದಾರಿ ತಗೋಬೇಕು. 7 ಗಂಟೆಯಲ್ಲಿ ನೀವು ಏನೋ ಕಾಫಿ ತೋಟ ಪಕ್ಕದಲ್ಲಿ ಕಾಡಿದೆ ಅಂತ ಪ್ರದೇಶದಲ್ಲಿ ಕೆಲಸ ಮಾಡೋದಕ್ಕೆ ಬಿಟ್ರೆ ಎಲ್ಲೋ ಒಂದು ಕಡೆ ಅವರೂ ಕೂಡ ಅವರ ಜವಾಬ್ದಾರಿಯಿಂದ ನಿರ್ವಹಣೆ ಮಾಡ್ದಂಗೆ ಆಗೋದಿಲ್ಲ. ಸೊ ಇದಕ್ಕೆ ನಾನು ಅವ್ರಿಗೂ ಕೂಡ ಗಂಭೀರವಾಗಿ ಇದನ್ನ ವಿಷಯವನ್ನ ತೆಗೆದುಕೊಂಡು ಅವರೂ ತಡೆಗಟ್ಟಲಿಕ್ಕೆ ಕ್ರಮ ತಗೋಬೇಕು. ನಾನು ನಂಬಿದ್ದೇನೆ ಜನಗಳು ಇದ್ರ ಬಗ್ಗೆ ಸ್ವಲ್ಪ
ಆತಂಕದಲ್ಲಿ ಇರೋದ್ರಿಂದ ಬಹುತೇಕ ಜನ ಇದನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ಅಂತ ನಾನು ಭಾವಿಸಿದ್ದೆ. ಯಾರೋ ಕೆಲವರು ಬೇಜವಾಬ್ದಾರಿ ಮಾಡ್ತಾರೆ, ಇಲ್ಲ ಅಂತ ಇಲ್ಲ, ಅದು ಇದೆ. ಆದ್ರೆ ಬಹುತೇಕ ಜನ ಇದನ್ನ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಜನಗಳು ಕೂಡ ಸಹಕಾರ ಕೊಡಬೇಕು ಅಂತ ನಾನು ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ. ಸರ್, ಈಗ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ನಮ್ಗೆ ಅನಿಸೋದು ಮತ್ತೆ ಸ್ಥಳೀಯರಿಗೆ ಅನಿಸೋದು ಏನು ಅಂದ್ರೆ, ಅವರು ಫುಡ್ ಗ್ರೈನ್ಸ್ ಏನಿತ್ತು, ಆನೆಗಳದ್ದು ಫುಡ್ ಗ್ರೈನ್ಸ್ ಏನಿತ್ತು, ಈಗ ಬಿದ್ರು ತಿಂತಾ ಇತ್ತು, ಹಲ್ಸ್ ತಿಂತಾ ಇತ್ತು, ಡ್ರಿಂಕಿಂಗ್ ವಾಟರ್ ಅಲ್ಲೇ ಸಿಗ್ತಾ ಇತ್ತು, ಯಾವುದು ಸಿಗ್ದಲೇ ಅರಣ್ಯದಿಂದ ಆಚೆ ಬರ್ತಾ ಇದೆ. ಆ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರಬಹುದು. ನಾನು ಅದನ್ನ ಸಂಪೂರ್ಣವಾಗಿ ಇಲ್ಲ ಅಂತ ನಾನು ಹೇಳಲಿಕ್ಕೂ ಹೋಗೋದಿಲ್ಲ. ಅರಣ್ಯಗಳಲ್ಲಿ ಹಿಂದೆ ಬಿದಿರು ಜಾಸ್ತಿ ಇರ್ತಾ ಇತ್ತು, ಕಾಲಕ್ರಮೇಣವಾಗಿ ಅದೆಲ್ಲ ಲಾಂಟಾನ ಆವರಿಸಿ ಬಿದಿರುಗೆ ಬೆಳಿಲಿಕ್ಕೆ ಇಲ್ಲ, ಲಾಂಟಾನ ಕೆಳಗಡೆ ಹುಲ್ಲು ಬೆಳೆಯೋದಿಲ್ಲ. ಸೊ ಹಾಗೂ ಹವಾಮಾನ ಬದಲಾವಣೆ ಆದಂಗೆ ನೀರಿನ ಲಭ್ಯತೆಯಲ್ಲೂ ಕೂಡ ಏರುಪೇರುಗಳು ಆಗಿ ಕೂಡ ಆಗ್ತಾ ಇರ್ಬೋದು. ಸೊ ಅದು ಒಂದು ಕಾರಣ ಅಂತ ನಾನು ಒಪ್ಕೊಳ್ತೇನೆ. ಆದ್ರೆ ಅದೊಂದೇ ಕಾರಣನೂ ಆಗ್ಲಿಕ್ಕೂ ಇಲ್ಲ. ಸರ್, ನ್ಯಾಯಬೆಲೆಂಗಿ ಇದು ರೋಲಿಂಗ್ ಶಟರ್ ಬಿಟ್ಬಿಟ್ಟು ಅಕ್ಕಿ ತಿನ್ನೋತಾರೆ, ಜೋಳ ತಿನ್ನ ಕೊಡ್ತಾರೆ, ಇದಿದೆ ಅಂತ ಹೇಳಿ ಅದಕ್ಕೆ ಫುಡ್ ಶಾರ್ಟೇಜ್ ಅಂತ ನಾನು ವಿಶ್ಲೇಷಣೆ ಮಾಡ್ತೇನೆ. ಎನಿವೆ, ಅರಣ್ಯ ಇಲಾಖೆಯವರು ಸ್ವಲ್ಪ ಕಾಡು ಒಳಗಡೆ ಈ ಬಿದಿರನ್ನ ಬೆಳೆಸೋದಿಕ್ಕೆ ಹೆಚ್ಚಿಗೆ ಪ್ರಯತ್ನ ಮಾಡಬೇಕು. ನಂದು ಅಭಿಪ್ರಾಯ ಅದೇ ಆಗಿದೆ. ಅದರಲ್ಲೂ ನಾನು ಭದ್ರಾದಲ್ಲಿ ಕಡಿಮೆ ಇದೆ, ಬಟ್ ಈ ಕಡೆ ನೀವು ನಾಗರಹೊಳೆ ಬಂಡೀಪುರ ಆ ಸೈಡ್ ಹೋಗ್ಬಿಟ್ರೆ ಬರೀ ಲಾಂಟಾನ ಇದೆ ನಾಡು ಕಡೆ. ಹಾಗಾಗಿ ಲಾಂಟಾನ ಇರೋ ಕಡೆ ಬಿದ್ರು ಬೆಳೆಯೋದೇ ಇಲ್ಲ, ಯಾಕಂದ್ರೆ ಏನೂ ಮೊಳಕೆ ಬರಲ್ಲ ಲಾಂಟಾನ ಕೆಳಗಡೆ. ಸೊ ಅದನ್ನು ಕೂಡ ಕಾರಣ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಈಗ ಹೆಚ್ಚಿಗೆ ಅಲ್ಲಿ ಬಿದ್ರು ಬೆಳೆಸ್ಬೇಕು, ಅದು ನಿರ್ವಿವಾದ. ಅದರಲ್ಲಿ ನೀವು ಹೇಳೋ ಸಲಹೆಯಲ್ಲಿ ನಾನು ಹೋಗ್ತೇನೆ. ಬಟ್ ಇನ್ ದ ಮೀನ್ ಟೈಮ್ ಅದೆಲ್ಲಾನು ಕೂಡ ಈಗ ಬೆಳೆದು ಹೋಗ್ಬಿಟ್ಟಿದೆ. ಲಾಂಟಾನ ತೆಗಿಬೇಕು ಅಂತಂದ್ರೆ ನಿಮ್ಗೂ ಗೊತ್ತು, ಲಾಂಟಾನ ಮೇಲೆ ಕಟ್ ಮಾಡಿದ್ರೆ ಮತ್ತೆ ಅದ್ ಕೆಳಗೆ ಹಂಗೆ ಬರ್ತದೆ. ನೀವು ಬುಡ ಸಮೇತ ತೆಗಿಬೇಕು. ಬುಡ ಸಮೇತ ತೆಗಿಬೇಕು ಅಂದ್ರೆ JCB ಇಟಾಚಿಗಳನ್ನ ಫಾರೆಸ್ಟ್ ಒಳಗಡೆ ಬಿಡ್ಬೇಕು. ತೆಗಿಯೋದಕ್ಕೆ ಅಂತ ಹೇಳಿದ್ರೆ ಎಕರೆ ಗಟ್ಟಲೆ ಲೆಕ್ಕ ಅಲ್ಲ, ಕಿಲೋಮೀಟರ್ ಗಟ್ಟಲೆಯಲ್ಲಿ ಲೆಕ್ಕ ಹಾಕಿ ಲಕ್ಷಾಂತರ ಹೆಕ್ಟೇರ್ ಅಲ್ಲಿ ಬೆಳೆದೋಗಿದೆ. ಅದು ಈ ರೀತಿ ಎಲ್ಲ ಇದೆ. ಸೊ ಪ್ರಾಕ್ಟಿಕಲಿ ಚಾಲೆಂಜಸ್ ಇದೆ ಅದರಲ್ಲೂ ಕೂಡ. ಅದಕ್ಕೆ ಈಗ ಆಲ್ಟರ್ನೇಟ್ ಆಗಿ ರೈಲ್ವೆ ಬ್ಯಾರಿಕೇಡಿಂಗು ಮಾಡ್ತಾ ಇರುವಂತಹದ್ದು ನಡೆದಿದೆ. ಮತ್ತು ನಿಮ್ಗೆ ಗೊತ್ತಿರೋ ಹಾಗೆ ರೈಲ್ವೆ ಬ್ಯಾರಿಕೇಡಿಂಗಿಗೆ ಬಜೆಟ್ ಅಲ್ಲಿ ಸಾಕಷ್ಟು ಅನುದಾನ ಕೊಡೋದಲ್ಲದೆ ವರ್ಷದ ಕೊನೆಯಲ್ಲಿ ಅಡಿಷನಲ್ ಫಂಡ್ಸು ಕೂಡ ರೈಲ್ವೆ ಬ್ಯಾರಿಕೇಡಿಂಗಿಗೆ ಕೊಟ್ಟು ಪ್ರತಿ ವರ್ಷ ಈಗ ಆಲ್ಮೋಸ್ಟ್ ವರ್ಷದಿಂದ ವರ್ಷಕ್ಕೆ ರೈಲ್ವೆ ಬ್ಯಾರಿಕೇಡಿಂಗ್ಗೆ ಡಬಲ್ ಲೆಂತ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಫಾರೆಸ್ಟ್ ಅಲ್ಲಿ ಯೂಕ್ಲಿಪ್ಟಸ್ ತೆಗೆಯುವಂತ ಕೆಲಸನೂ ಕೂಡ ಡಿಪಾರ್ಟ್ಮೆಂಟ್ ನವರು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಯೂಕ್ಲಿಪ್ಟಸ್, ಇನ್ನೊಂದ್ ಕಡೆ ಲಾಂಟಾನ, ಇದೆಲ್ಲ ಇದೆ. ಅದನ್ನ ಸಮಸ್ಯೆ ನೀವು ಇರೋದನ್ನ ನಾನು ಸುಮ್ಮನೆ ಇಲ್ಲ ಅದು ಕಾರಣ ಅಲ್ಲ ಅಂತ ವಾದ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ಏನ್ ಮಾಡಬಹುದು ಈಗ ಅದನ್ನು ನೋಡ್ಬೇಕಲ್ಲ. ಈಗ ಓವರ್ ನೈಟ್ ನಾವು ಅಲ್ಲಿ ಬಿದಿರನ್ನ ರೀಗ್ರೋ ಮಾಡಿಸ್ಲಿಕ್ಕೂ ಸಾಧ್ಯ ಆಗಲ್ಲ. ಈಗ ಫಾರೆಸ್ಟ್ ಅವರು ನೀರು ಸೋರ್ಸ್ಗಳು ಫಾರೆಸ್ಟ್ ಅಲ್ಲಿ ಕಮ್ಮಿ ಆಗಿದೆ ಅಂತ ಅಲ್ಲಿ ಪಾಂಡ್ಗಳನ್ನ ಮಾಡಿ ಟ್ಯಾಂಕರ್ ಅಲ್ಲಿ ತಗೊಂಡೋಗಿ ಆ ಪಾಂಡಗಳಿಗೆ ನೀರು ಬಿಡ್ತಾ ಇರುವಂತಹದ್ದು ಕೂಡ ನಡೀತಾ ಇದೆ. ಅದು ನಡೀತಾ ಇದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಆಗದೆ ಇರ್ಬೋದು, ಬಟ್ ನಡೀತಾ ಇದೆ. ಟ್ಯಾಂಕರ್ ಮುಖಾಂತರ ತಗೊಂಡೋಗಿ ಕುಂಟೆಗಳಿಗೆ ನೀರು ತುಂಬಿಸುವಂತಹದ್ದು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿಗೆ ಮಾಡಬೇಕು ನಿಜ. ಇದೆಲ್ಲ ಹ್ಯಾಬಿಟೇಷನ್ ಲಾಸ್ ಅಂತ ಕರೀತಾರೆ, ನ್ಯಾಚುರಲ್ ಹ್ಯಾಬಿಟೇಷನ್ ಲಾಸ್. ಅವಕ್ಕೆ ಅದಾಗಿರೋದ್ರಿಂದನೂ ಇದು ಕಾನ್ಫ್ಲಿಕ್ಟ್ ಆಗ್ತಾ ಇದೆ. 8 ವಿಲೇಜಸ್ ಮತ್ತೆ 2011 ಪ್ರಪೋಸಲ್ ಕೇಂದ್ರ ಸರ್ಕಾರ ಪ್ರಸ್ತಾಪ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಈಗ ಹಿಂದೆನೆ ನಾವು ಕೇಂದ್ರ ಸರ್ಕಾರಕ್ಕೆ ಇವುಗಳನ್ನ 8 ಗ್ರಾಮಗಳನ್ನ ಅವರಿಗೆ ಭೂಸ್ವಾಧೀನ ಮಾಡಲಿಕ್ಕೆ ಪ್ರಸ್ತಾವನೆಯನ್ನ ಕಳಿಸಿದ್ದೇವೆ. ಇಲ್ಲಿಯವರೆಗೂ ಕೂಡ MP ಅವರು ಅದನ್ನ ಫಾಲೋ ಅಪ್ ಮಾಡಿ ಕೇಂದ್ರ ಸಚಿವರಿಗೂ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಒಪ್ಪಿಗೆ ಬಂದಿಲ್ಲ. ಸೊ ಅದಕ್ಕೆ ನಾನು CF ಅವರು ಒಂದು ಸಜೆಷನ್ ಕೊಟ್ಟರು, ಕ್ಯಾಬಿನೆಟ್ ಅಲ್ಲೇ ಒಂದು ರೆಸಲ್ಯೂಷನ್ ಮಾಡಿ ಕಳಿಸಿದ್ರೆ ಏನಾದ್ರೂ ಬಹುಶಃ ಕೇಂದ್ರ ಸರ್ಕಾರ ಇದನ್ನ ಇನ್ನಷ್ಟು ಗಂಭೀರವಾಗಿ ತೆಗೆದುಕೊಳ್ಳೋ ಸಾಧ್ಯತೆ ಇರುತ್ತೆ ಅಂತ ನಾನು ಅರಣ್ಯ ಸಚಿವರಿಗೆ ಹೇಳಿ ಫಾರೆಸ್ಟ್ ನಮ್ಮ ಕ್ಯಾಬಿನೆಟ್ ಅಲ್ಲೇ ಒಂದು
ರೆಸೊಲ್ಯೂಷನ್ ಮಾಡಿಸಿ ಅದ್ರ ಮುಖಾಂತರ ಮತ್ತೆ ಇನ್ನೊಂದು ಬಾರಿ ಕೇಂದ್ರ ಸರ್ಕಾರಕ್ಕೆ ಅದಕ್ಕೆ ಒಪ್ಪಿಗೆ ಕೊಡ್ಲಿಕ್ಕೆ ನಾವು ಪ್ರಸ್ತಾವನೆಯನ್ನ ಕಳಿಸ್ಕೊಡ್ತೇವೆ. ಹಣ ನಮ್ಮ ಹತ್ರ ಇದೆ, ಆದ್ರೆ ಆ ಹಣನ ಹೇಗೆ ಬಳಕೆ ಮಾಡಬೇಕು ಅನ್ನೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡಬೇಕು. ಆದ್ರೆ ಅವರು ಅದು ಕೊಡ್ತಾ ಇಲ್ಲ. ಈಗ ರಿಹ್ಯಾಬಿಲಿಟೇಷನ್ಗೂ ಅಷ್ಟೇ, ಇಲ್ಲಿ ಪ್ರಪೋಸಲ್ ಕೊಟ್ಟಿದ್ದು ನಮ್ಮ ಫಾರೆಸ್ಟ್ ಅಲ್ಲೇ ರಿಹ್ಯಾಬಿಲಿಟೇಷನ್ಗೆ ಪ್ರಪೋಸಲ್ ಕೊಟ್ಟಿದ್ದು, ಆದ್ರೆ ಅದಕ್ಕೂ ಒಪ್ಪಿಗೆ ಕೊಡ್ಲಿಲ್ಲ. ದುಡ್ಡು ನಮ್ಮದೇ, ಫಾರೆಸ್ಟ್ ನಮ್ಮದೇ ಆಲ್ಟರ್ನೇಟ್. ಆದ್ರೆ ಕೇಂದ್ರ ಸರ್ಕಾರ 2 ವರ್ಷಕ್ಕಾದ್ರೂ ಅದಕ್ಕೂ ಒಪ್ಪಿಗೆ ಕೊಡ್ಲಿಲ್ಲ. ಸೊ ಹಾಗಾಗಿ ಈಗ ಅದನ್ನ ಬಿಟ್ಟು ಬೇರೆ ಪ್ರದೇಶ ಗುರುತಿಸಿ ನಮ್ಮ ಹಂತದಲ್ಲೇ ತೀರ್ಮಾನ ತಗೊಳ್ಳೋ ತರ ಮಾಡ್ತಾ ಇದ್ದೀವಿ. ಈ 8 ಗ್ರಾಮಕ್ಕೂ ಹಾಗೆ ಇದೆ. ಹಿಂದೆನೆ ಪ್ರಪೋಸಲ್ ಹೋಗಿದೆ, ಇಲ್ಲಿವರೆಗೂ ಕೂಡ ರಿಪ್ಲೈ ಬಂದಿಲ್ಲ ನಮ್ಗೆ. ಇನ್ನೊಂದು ಬಾರಿ ಕ್ಯಾಬಿನೆಟ್ ಇಂದ ಒಂದು ರೆಸೊಲ್ಯೂಷನ್ ಮಾಡಿ ಕಳಿಸಿದ್ರೆ ಏನಾದ್ರೂ ಸುಧಾರಣೆ ಆಗುತ್ತಾ ಪ್ರಯತ್ನ ಮಾಡ್ತೀವಿ. ಸರಿ, ನೀವು ಅರಣ್ಯ ಸಿಬ್ಬಂದಿಗಳಿಗೆ ಸ್ಥಳೀಯ ಆಡಳಿತ ಕೂಡ ಸಿಬ್ಬಂದಿಗಳನ್ನು ಬಳಸ್ಕೋಬೇಕು. ಅದರಲ್ಲಿ ಗ್ರಾಮ ಪಂಚಾಯತ್ PDO ಅವರ ವ್ಯಾಪ್ತಿಯಲ್ಲಿರೋಣ, ಸೆಕ್ರೆಟರಿ ಅವರ ವ್ಯಾಪ್ತಿಯಲ್ಲಿರೋಣ, ವಿಲೇಜ್ ಅಕೌಂಟೆಂಟ್ ಇಲ್ಲ, RI ಇಲ್ಲ, ಯಾರು ಕೂಡ ವ್ಯಾಪ್ತಿಯಲ್ಲಿ ಆಶಾ ಕಾರ್ಯಕರ್ತರು ಒಬ್ಬರು ಬಿಟ್ಟರೆ ಯಾರು ಕೂಡ ಇದು ಹೊಸದಾಗಿ ಸೂಚನೆ ಮಾಡ್ತಾರೆ. ಇಲ್ಲ, ನೀವೇ ಇವತ್ತಲ್ಲ, ನಾವು ಚಿಕ್ಕ ಹುಡುಗರ ಇದ್ದಾಗಿಂದ ಸರ್ಕಾರದ ಸಿಬ್ಬಂದಿಗಳು ಅವರ ಜುರಿಸ್ಟಿಕ್ಷನ್ ಅಲ್ಲಿ ಇರೋದಿಲ್ಲ ಅನ್ನುವಂಥದ್ದು ಕಾಲದಿಂದ ಬಂದಿರೋದು. ಈಗ ಅದನ್ನ ಇರೋದು ಮಾಡ್ತೀವಿ ಅಂತ ಹೇಳಿದ್ರೆ ನಾನು ನಗೆಪಾಟ್ಲಾಗೆ ಈಡಾಗ್ಬೇಕಾಗುತ್ತೆ. ಅದು ಇಲ್ಲಿ ಅದು ಒಂದ್ ಕಡೆ ಇದ್ರು ಕೂಡ, ಆದ್ರೆ ಯಾರ್ಯಾರು ಇರ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋಣ. ಅಂಗನವಾಡಿಯವರು ಇರ್ತಾರೆ, ಆಶಾ ಕಾರ್ಯಕರ್ತೆಯರು ಇರ್ತಾರೆ, ಆಮೇಲೆ ಗ್ರಾಮ ಸೇವಕರು ಕಂಪಲ್ಸರಿ ಆಗಿರ್ತಾರೆ, ಅದು ಅದೇ ಊರಿನ ಗ್ರಾಮ ಸೇವಕರು, ಆಮೇಲೆ ವಾಟರ್ ಮ್ಯಾನ್, ಬಿಲ್ ಕಲೆಕ್ಟರ್, ಇಷ್ಟಂತೂ ಇದ್ದೇ ಇರ್ತಾರೆ. ಸೊ ಇವರನ್ನ ನಾವು PDO ಇರೋದಿಲ್ಲ, ನಾನು ಹೋಗ್ತೇನೆ, ವಿಲೇಜ್ ಅಕೌಂಟ್ ಇರೋದಿಲ್ಲ, ಐ ಅಗ್ರಿ. ಸೊ ಅಂಡ್ ಎಸ್ಪೆಷಲಿ ಇದೆಲ್ಲ ದಿನದ ಕೊನೆ ಗಂಟೆಗಳಲ್ಲಿ ಅಂದ್ರೆ ಲೇಟ್ ಅವರ್ಸ್ ಅಲ್ಲಿ ಆಗುವಂತಹದ್ದು ಅಥವಾ ಅರ್ಲಿ ಮಾರ್ನಿಂಗ್ ಅವ್ರು ಯಾರು ಸಿಗೋದಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ಜವಾಬ್ದಾರಿಯನ್ನ ಫಿಕ್ಸ್ ಮಾಡಿ ಅಲರ್ಟ್ ಬಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅಂತ ಸಂದರ್ಭದಲ್ಲಾದ್ರೂ ಅವರು ಅಲ್ಲಿ ಇದ್ದು ಕೆಲಸ ಮಾಡ್ತಾರೆ, ವಾಸ ಮಾಡ್ತಾರೋ ಬಿಡ್ತಾರೋ. ಬಟ್ ಅಲರ್ಟ್ ಬಂದಾಗ ಅಲರ್ಟ್ ಅನ್ನ ಅವರು ನೆಗ್ಲೆಕ್ಟ್ ಮಾಡಬಾರ್ದು. ನೆಗ್ಲೆಕ್ಟ್ ಮಾಡಿದ್ರೆ ಅವ್ರ ಮೇಲೂ ಆಕ್ಷನ್ ತಗೊಳ್ತೀವಿ. ಅವರಲ್ಲಿ ವಾಸ ಇದ್ದಾರೋ ಇಲ್ವೋ, ಬಟ್ ಅಲರ್ಟ್ ಬಂದಾಗ ಅವರು ಸರಿಯಾಗಿ ಅದಕ್ಕೆ ಬೇಕಾದ್ರೆ ಒಂದು ಗೈಡ್ ಲೈನ್ಸ್ ಇಶ್ಯೂ ಮಾಡ್ತೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ DC ಅವರಿಗೆ ಸಬ್ಮಿಟ್ ಮಾಡಿ, DC ಅವ್ರ ಕಡೆಯಿಂದ ಒಂದು ಆರ್ಡರ್ ಮಾಡುವಾಗ ಅವ್ರದ್ದು ಏನೇನ್ ಜವಾಬ್ದಾರಿ ಅಂತ ಅದರಲ್ಲಿ ನಿಗದಿ ಮಾಡ್ತೇವೆ. ಆ ಜವಾಬ್ದಾರಿಯನ್ನು ಅವರು ನಿರ್ವಹಣೆ ಮಾಡಬೇಕು. ಅದರಲ್ಲಿ ಅವ್ರಿಗೆ ಲೋಪ ಆದ್ರೆ ಅವ್ರ ಮೇಲೂ ಬೇಕಾದ್ರೆ ಕ್ರಮ ಕೈಗೊಳ್ಳೋಣ. ಬಟ್ ಇರೋ ವ್ಯವಸ್ಥೆಯಲ್ಲೇ ನಾವು ಮಾಡ್ಬೇಕಲ್ಲ. ಈಗ ಇರೋದನ್ನ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರೆ